ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಲ್ಪಸಂಖ್ಯಾತರ ಮತಯಾಚನೆ ಮಾಡಿದ ಬಿಜೆಪಿ ಅಭ್ಯರ್ಥಿ ಪತಿಯ ಪರವಾಗಿ ಮನೆಗೆ ತೆರಳಿ ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಅಕ್ಕರೆಯಿಂದ ಉಡಿ ತುಂಬಿಸಿ ಗೌರವಿಸಿದ್ದಾರೆ ಮುಸ್ಲಿಂ ಮಹಿಳೆಯರು. ಇನ್ನು ಹಳ್ಳಿಗಳಲ್ಲೂ ಕೇಸರಿ ನಾಯಕರ ಪ್ರಚಾರ. ಇದ್ದ ಕಾಂಗ್ರೆಸ್ ನಾಯಕರೊಂದಿಗೆ ಸಚಿವ ಹಾಗೂ ಸಂಸದೆ ಸಭೆ. ತನ್ನ ಮಗನನ್ನ ಗೆಲ್ಲಿಸಲು ಶ್ರಮ ವಹಿಸುವಂತೆ ಪಕ್ಷದ ಮುಖಂಡರಿಗೆ ಕರೆ ನೀಡಿದ ಕೈ ನಾಯಕರು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕೈ ಕಮಲ ಪಕ್ಷದ ಅಬ್ಬರದ ಪ್ರಚಾರ ಹೇಗಿತ್ತು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರು ಅಬ್ಬರದ ಪ್ರಚಾರ ನಡೆಸಿದ್ರು. ಬಿಜೆಪಿ ಪಕ್ಷ ಗೆಲ್ಲಬೇಕಂದ್ರೆ ಮುಸ್ಲಿಂ ಮತಗಳು ಅನಿವಾರ್ಯ. ಈ ಹಿನ್ನೆಲೆ ದಾವಣಗೆರೆ ಅಲ್ಪಸಂಖ್ಯಾತರ ಮನೆಗಳಿಗೆ ಭೇಟಿ ನೀಡಿ ಪ್ರಚಾರ ಮಾಡಲಾಯಿತು. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಪತ್ನಿ ಸಂಧ್ಯಾ ಅವರು ಮುಸ್ಲಿಂ ಏರಿಯಾದಲ್ಲಿ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ರು. ಈ ವೇಳೆ ಇಮಾಂ ನಗರದಲ್ಲಿನ ಮುಸ್ಲಿಂ ಮಹಿಳೆಯರು ಸಂಧ್ಯಾ ಅವರಿಗೆ ಆತ್ಮೀಯ ಸ್ವಾಗತ ನೀಡಿ ಮನೆ ಒಳಗೆ ಕರ್ಕೊಂಡು ಹೋಗಿ ಗೌರವಿಸಿದ್ರು. ಕುಡಿಯಲು ನೀರು ನೀಡಿ ಹಿಂದೂ ಸಂಪ್ರದಾಯದಂತೆ ಉಡಿ ತುಂಬಿ ಆಶೀರ್ವಾದ ಮಾಡುವ ಮೂಲಕ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ರು. ಈ ಬಾರಿ ನಿಮ್ಮ ಪತಿ ಶ್ರೀನಿವಾಸ್ ಅವರಿಗೆ ಮತ ನೀಡ್ತೇವೆ. ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ಮತ ಪಡೆದು ದ್ರೋಹ ಮಾಡಿದೆ. ಈ ಬಾರಿ ಅವರಿಗೆ ತಕ್ಕ ಪಾಠ ಕಲಿಸ್ತೇವೆ ಅಂದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ನಗರದಲ್ಲಿ ಪ್ರಚಾರ ಮಾಡಿದ್ರು. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಅಭ್ಯರ್ಥಿ ಪರ ಬಿರುಸಿನ ಪ್ರಚಾರ ನಡೆಸಿದ್ರು. ಪ್ರಥಮ ಬಾರಿ ನಾವು ಹದಡಿ ಕ್ಷೇತ್ರಕ್ಕೆ ಹದಡಿ ಊರಿಗೆ ಬಂದು ಅಲ್ಲಿ ಪ್ರಮುಖರನ್ನೆಲ್ಲ ಭೇಟಿ ಮಾಡಿ ನಾವು ಅನೇಕ ಜನ ಭೇಟಿ ಮಾಡಿದಾಗ ಭಾಳ ಸಂತೋಷ ವ್ಯಕ್ತಪಡಿಸಿದ್ರು. ಇವತ್ತು ನಮ್ಮ ಯಾರು ಬರೀ ಕುರಿ ಮಂಜಣ್ಣ ಅಂತಂದೇಳಿ ಅವರು ಏನು ಇದನ್ನ ಹಾಕಿ ಕಂಬಳಿ ಹಾಕಿ ಮಂಜಣ್ಣವ್ರು ಕುರಿ ಇದನ್ನ ಕಂಬಳಿ ಹಾಕಿ ಕುರಿಯನ್ನ ಕೊಟ್ಟು ಇವತ್ತು ಗೆಲುವಿನ ಸಂಕೇತವನ್ನ ಈಗಾಗಲೇ ಪ್ರಾರಂಭ ಮಾಡಿದ್ರು. ಅಷ್ಟು ಅವ್ರವ್ರ ನೀಟಿಗೆ ಅವ್ರವ್ರ ಕರೆಸ್ಕೊಂಡು ಹೆಚ್ಚಿನ ಓಟ್ ನಾವು ಮಾಡಿಸ್ಬೇಕು. ಈ ಸಲ JDS ಮತ್ತು BJP ಒಂದಿರೋದ್ರಿಂದ ನಾವಿಲ್ಲಿ ನಾವು ಗೆಲ್ಲಿಸ್ಬಿಟ್ರೆ ನಮಗಂತೂ ಸೀನಣ್ಣಗನು ನನಗೆ ದೊಡ್ಡ ಮರ್ಯಾದಲ್ಲಿ ನಮ್ಮ ಗೌಡ್ರ ಹತ್ರ ಗೆಲ್ಲಿಸ್ಬಿಟ್ರೆ ನಾವು ಶಕ್ತಿ ಮೀರಿ ಎಲ್ಲರೂ ಕೆಲಸ ಮಾಡೋಣ. ಇದು ಕೂಡ ಸಭೆ ಕೂಡ ನಮ್ಮ ಆಡು ಭಾಷೆಯಲ್ಲಿ ಹೇಳ್ತಾರೆ. ಕಾಂಗ್ರೆಸ್ ಮುಖಂಡರಿಗೆ ಅಲ್ಪಸಂಖ್ಯಾತರ ಅಸಮಾಧಾನ ದೊಡ್ಡ ತಲೆನೋವಾಗಿದೆ. ಈ ಹಿನ್ನೆಲೆ ಪಕ್ಷದ ಮುಖಂಡರೊಂದಿಗೆ ಸಚಿವ SS ಮಲ್ಲಿಕಾರ್ಜುನ್, ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಪಕ್ಷದ ಮುಖಂಡರ ಸಭೆ ನಡೆಸಿದ್ರು. ಸಭೆಯಲ್ಲಿ ತನ್ನ ಪುತ್ರನ ಗೆಲುವಿಗೆ ಎಲ್ಲರೂ ಶ್ರಮಿಸಬೇಕು ಅಂತ ಕರೆ ನೀಡಿದ್ರು. ಇನ್ನು ಅಭ್ಯರ್ಥಿ ಸಮರ್ಥ್ ಕೂಡ ಕಾಂಗ್ರೆಸ್ ಪಕ್ಷವನ್ನ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಲು ತಾವೆಲ್ಲಾ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಮನವಿ ಮಾಡಿದ್ರು. ಊರನ್ನು ನೆಮ್ಮದಿಯಾಗಿ ಇಟ್ಕೋಬೇಕು, ಯಾವ ರೀತಿ ನಾವು ಊರನ್ನು ಅಭಿವೃದ್ಧಿ ಪಡಿಸಬೇಕು, ಯಾವ ರೀತಿ ನಾವು ಎಲ್ಲ ಸಮಾಜದವ್ರನ್ನ ಒಂದುಗೂಡಿಸ್ಕೊಂಡು ಹೋಗಬೇಕು, ಎಲ್ಲರನ್ನು ಪ್ರೀತಿ ವಿಶ್ವಾಸದಲ್ಲಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನ ಮಾತನಾಡಿರುವ ಹೇಳಿದೆ. ಈ ಮುಖ್ಯವಾಗಿ ನಾವು ಮಾತನಾಡಬೇಕಾಗಿರೋದು ಬರುವ ಚುನಾವಣೆಯಲ್ಲಿ ಎಲ್ಲರ ಒಂದು ಸಹಕಾರ, ಆಶೀರ್ವಾದ ಎಲ್ಲ ಸಮಾಜದವರು ಪಡೆದುಕೊಂಡು ನಾವು ಈ ಚುನಾವಣೆ ಮಾಡಬೇಕು. ಅಭಿವೃದ್ಧಿ ದಕ್ಷಿಣದಲ್ಲಿ ಏನಾಗಿದೆ ಅಂದರೆ ನಮ್ಮ ಹಿರಿಯರನ್ನು ಕೇಳಬೇಕು. ದಾವಣಗೆರೆ ದಕ್ಷಿಣ 30 ವರ್ಷದ ಕೆಳಗೆ 50 ವರ್ಷದ ಕೆಳಗೆ ಯಾವ ರೀತಿ ಇತ್ತು, ಅಪ್ಪಾಜಿಯವರು ಶಾಸಕರಾದ ನಂತರ ಯಾವ ರೀತಿ ಆಗಿದೆ ಅನ್ನೋದು ಅವ್ರುಗಳಿಗೆ ಗೊತ್ತಿರುತ್ತೆ. ಆದ್ದರಿಂದ ನಮ್ಮ ಹಿರಿಯರು ಎಲ್ಲರೂ ಕೂಡ ನಮ್ಮ ಕುಟುಂಬದಲ್ಲಿ ತಮ್ಮ ಕುಟುಂಬದಲ್ಲಿ ದಾವಣಗೆರೆಯಲ್ಲಿ ಅಪ್ಪಾಜಿಯವರು ಮಾಡಿರುವಂತಹ ಅಭಿವೃದ್ಧಿ ಬಗ್ಗೆ ನೀವು ಮತ್ತೊಮ್ಮೆ ಅವರಿಗೆಲ್ಲರೂ ಮನವರಿಕೆ ಮಾಡ್ಕೋಬೇಕು ಅಂತ ನಾನು ಮೊದಲನೇದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಬಂಡಾಯ ಅಭ್ಯರ್ಥಿಗಳನ್ನ ಮನವೊಲಿಸೋದು ದೊಡ್ಡ ಸವಾಲಾಗಿದೆ. ಏಪ್ರಿಲ್ 1 ಅಥವಾ 2ನೇ ತಾರೀಕು ಪ್ರಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ದಾವಣಗೆರೆಗೆ ಆಗಮಿಸಲಿದ್ದು, ಅಷ್ಟರೊಳಗೆ ಭಿನ್ನಮತ ಶಮನ ಮಾಡಬೇಕಿದೆ. ಈ ಹಿನ್ನೆಲೆ ಕಾಂಗ್ರೆಸ್ ನಾಯಕರು ಬಂಡಾಯ ಅಭ್ಯರ್ಥಿಗಳ ಮನವೊಲಿಕೆಗೆ ಮುಂದಾಗಿದ್ದಾರೆ. ಇನ್ನು ಈ ಬಾರಿ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಬಾವುಟ ಹಾರಿಸಲು ಕೇಸರಿ ಪಡೆ ರಣತಂತ್ರ ರೂಪಿಸ್ತಾ ಇದೆ. ಒಟ್ಟಾರೆ ದಾವಣಗೆರೆ ದಕ್ಷಿಣದಲ್ಲಿ ಕೈ ಮತ್ತು ಕಮಲ ನಾಯಕರ ನಡುವೆ ನೇರ ಹಣಾಹಣಿ ಇದ್ದು, ಗೆಲುವಿಗಾಗಿ ಭರ್ಜರಿ ಮತಬೇಟೆ ನಡೆಸ್ತಾ ಇರೋದು ಸತ್ಯ. ಕಲ್ಲೇಶ್, ಜೀ ಕನ್ನಡ ನ್ಯೂಸ್, ದಾವಣಗೆರೆ.